ಇನ್ನು ಜೆಡಿಎಸ್ನ ಮಾಜಿ ರಾಜ್ಯ ಅಧ್ಯಕ್ಷ ಸಿಎಂ ಇಬ್ರಾಹಿಂ ದಳಪತಿಗಳಿಗೆ ಮತ್ತು ಸೆಡ್ಡು ಹೊಡೆದಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿದ್ರು ಕೂಡ ಜೆಡಿಎಸ್ ಪಕ್ಷಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಜೆಡಿಎಸ್ನ ಪದಾಧಿಕಾರಿಗಳ ನೇಮಕವನ್ನ ಸಿಎಂ ಇಬ್ರಾಹಿಂ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಅಧ್ಯಕ್ಷರ ನೇಮಕವನ್ನ ಇಬ್ರಾಹಿಂ ಮಾಡಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆ ಬರ್ತಾ ಇದೆ, ಹೀಗಾಗಿ ಲೋಕಸಭಾ ಚುನಾವಣೆಗೆ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ನೇಮಕ ಮಾಡಿ ಆದೇಶ ಪತ್ರವನ್ನು ಕೂಡ ಸಿಎಂ ಇಬ್ರಾಹಿಂ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಾಗೊಂಡಿದ್ರೂ ಕೂಡ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದಾರೆ. ವಜಾಗೊಂಡ ಬಳಿಕ ನನ್ನದೇ ಒರಿಜಿನಲ್ ಜೆಡಿಎಸ್ ಅಂತ ಇಬ್ರಾಹಿಂ ಅವರು ಹೇಳಿದ್ರು. ನಮ್ಮದೇ ಜೆಡಿಎಸ್ ಒರಿಜಿನಲ್ಲು, ನಾನೇ ನಿಜವಾದ ಅಧ್ಯಕ್ಷ ಅನ್ನುವಂತಹ ಮಾತನ್ನು ಹೇಳಿದ್ರು. ಈಗ ಪದಾಧಿಕಾರಿಗಳನ್ನ ನೇಮಕ ಮಾಡಿ ದಳಪತಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಯಾವ ದಳಪತಿಗಳು ಅವರನ್ನ ಉಚ್ಚಾಟನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು, ವಜಾಗೊಳಿಸಿದ್ರು, ಅವರಿಗೆ ಶಾಕ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ನಾನೇ ಆ ಪಕ್ಷದ ಒರಿಜಿನಲ್ ಅಧ್ಯಕ್ಷ ಅನ್ನುವಂತಹ ಹೇಳಿಕೆಯನ್ನ ಈ ಹಿಂದೆ ಸಿಎಂ ಇಬ್ರಾಹಿಂ ಕೊಟ್ಟಿದ್ರು. ಬ್ಯಾಕ್ ಟು ಬ್ಯಾಕ್ ದಳಪತಿಗಳಿಗೆ ಶಾಕ್ ಕೊಡ್ತಾ ಬರ್ತಾ ಇದ್ರು. ಇದೀಗ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಒಂದು ತಂತ್ರ ಫಲಿಸುತ್ತೆ? ಅದೇ ರೀತಿಯಾಗಿ ಸಿಎಂ ಇಬ್ರಾಹಿಂ ಅವರ ಮುಂದಿನ ನಡೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಒಂದು ಕಡೆ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ವರಿಷ್ಠರು ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಮೈತ್ರಿ ಮಾಡಿಕೊಂಡ ನಂತರ ಬಿಜೆಪಿ ಜೊತೆ ಯಾವ ರೀತಿ ಒಂದು ಹೊಂದಾಣಿಕೆ ಮಾಡಬೇಕು, ಕ್ಷೇತ್ರಗಳ ಹಂಚಿಕೆ ಯಾವ ರೀತಿ ಮಾಡ್ಕೋಬೇಕು, ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಇನ್ನೇನು ಆ ಕ್ಷೇತ್ರ ಹಂಚಿಕೆಗಳು ಅಧಿಕೃತವಾಗಿ ಘೋಷಣೆ ಒಂದೇ ಮಾತ್ರ ಬಾಕಿ ಇದೆ. ಈ ಬೆನ್ನಲ್ಲೇ ಏನು ಪಕ್ಷದಿಂದ ವಜಾಗೊಂಡಿರುವಂತಹ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಿಎಂ ಇಬ್ರಾಹಿಂ ಅವರ ನಡೆ ದಳಪತಿಗಳಿಗೆ ಒಂದ್ ರೀತಿ ಶಾಕ್ ಕೊಟ್ಟಂತ ಕೂಡ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಜೆಡಿಎಸ್ ಪಕ್ಷದಿಂದ ವಜಾಗೊಂಡ ಬಳಿಕ ಅಂದ್ರೆ ಮೈತ್ರಿ ವಿಚಾರವಾಗಿ, ಬಿಜೆಪಿ ಜೊತೆ ಮೈತ್ರಿ ವಿಚಾರವಾಗಿ ಸಿಎಂ ಇಬ್ರಾಹಿಂ ಅವರು ನೇರವಾಗಿ ವರಿಷ್ಠರ ತೀರ್ಮಾನವನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಮೈತ್ರಿಗೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಸಾಕಷ್ಟು ಸಭೆ ಸಮಾರಂಭಗಳನ್ನ ಮಾಡಿ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಜೆಡಿಎಸ್ ನಾಯಕರನ್ನ ಭೇಟಿ ಮಾಡಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೇವೇಗೌಡರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಈ ಬೆನ್ನಲ್ಲೇ ಸಿಎಂ ಇಬ್ರಾಹಿಂ ಅವರನ್ನ ಪಕ್ಷದಿಂದ ವಜಾ ಮಾಡಲಾಗಿತ್ತು. ಆ ನಂತರವೂ ಕೂಡ ನಾನೇ ಪಕ್ಷದ ಒರಿಜಿನಲ್ ಅಧ್ಯಕ್ಷ ಅಂತ ಪದೇ ಪದೇ ಸಿಎಂ ಇಬ್ರಾಹಿಂ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಇದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅನ್ನೋದು ಕೂಡ ನೇರವಾಗಿ ಒಂದು ಸವಾಲು ಕೂಡ ಹಾಕಿದ್ರು. ಆ ಸವಾಲನ್ನ ಹಾಕಿದ್ರು. ಜೊತೆಗೆ ಲೋಕಸಭಾ ಚುನಾವಣೆ ಸಿದ್ಧತೆಯಲ್ಲಿರ್ಬೇಕಾದ್ರೆ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ ವರಿಷ್ಠರಿಗೆ ಶಾಕ್ ನೀಡಿರುವಂತದ್ದು. ಅಂದ್ರೆ ಜೆಡಿಎಸ್ ನಿಂದ ವಜಾಗೊಂಡ ಬಳಿಕ ಈಗ ಮತ್ತೆ ಆಕ್ಟಿವ್ ಆಗಿರುವಂತದ್ದು. ನಾನೇ ಒರಿಜಿನಲ್ ಅಧ್ಯಕ್ಷ ಇದ್ದಾನೆ, ಹಾಗಾಗಿ ನಾನು ಕೂಡ ಮುಂದಿನ ಚುನಾವಣೆಗೆ ನನ್ನ ಪಕ್ಷದ ತಯಾರಿ ನಾನು ಮಾಡ್ಕೊಳ್ಬೇಕು ಎಂಬ ಹಿನ್ನೆಲೆಯಲ್ಲಿ ಕೆಲವೊಬ್ಬ ನಾಯಕರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟು, ಅಂದ್ರೆ ಯಾವ ಉಸ್ತುವಾರಿಗಳಿಗೆ ಸಂಬಂಧಪಟ್ಟಂತೆ, ಲೋಕಸಭಾ ಚುನಾವಣೆ ಉಸ್ತುವಾರಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಪದಾಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಸಿಎಂ ಇಬ್ರಾಹಿಂ ಮುಂದಾಗಿರೋದು. ಆ ಹಿನ್ನೆಲೆಯಲ್ಲಿ ಕೆಲವರಿಗೆ ಆದೇಶ ಪ್ರತಿಗಳನ್ನು ಕೊಟ್ಟು ಕೂಡ ನೇಮಕವನ್ನು ಮಾಡ್ತಿರೋದು, ಅದೇ ಉಸ್ತುವಾರಿಗಳು ಹಾಗೂ ಪದಾಧಿಕಾರಿಗಳ ನೇಮಕವನ್ನು ಮಾಡಿರೋದು. ಅಂದ್ರೆ ಒಟ್ಟಾರೆಯಾಗಿ ಸಿಎಂ ಇಬ್ರಾಹಿಂ ಅವರ ಈ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದೆ ಚುನಾವಣೆ ಬರ್ತಾ ಇದೆ. ಚುನಾವಣಾ ಸಿದ್ಧತೆಯಲ್ಲಿರ್ಬೇಕಾದ್ರೆ ಸಿಎಂ ಇಬ್ರಾಹಿಂ ಅವರ ಈ ಒಂದು ತಿರುಗೇಟಿಗೆ ದಳಪತಿಗಳು ಯಾವ ರೀತಿ, ಅಂದ್ರೆ ಜೆಡಿಎಸ್ ವರಿಷ್ಠರಾದಂತಹ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಸಂತೋಷ್. ಧನ್ಯವಾದಗಳು ಎಲ್.ಎನ್. ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.